ರೂಪಾಯಿ ಎಕ್ಸ್ ಮೊತ್ತವನ್ನು ಎಬಿಸಿ ಹಂಚಲಾಗೈತಿ. ಎ ಮತ್ತು ಬಿ ಅವರ ಹಂಚಿಕೆ ಅನುಪಾತ 3:4 ಐತಿ. ಅಂದ್ರೆ ನೋಡಿ ಅದನ್ನ ಬಿ ರೇಷಿಯೋ ಏನಾಗತ್ತೆ ಇಲ್ಲಿ 4:3 ಆಗುತ್ತೆ. ಮತ್ತು ಎ ಮತ್ತು ಸಿ ಅವರ ಹಂಚಿಕೆ ಅನುಪಾತ 5:8 ಐತಿ. ಎ ಟು ಸಿ ಎಷ್ಟೈತಿ ಇಲ್ಲಿ 5:8. ಇದು 3, ಇದು 5, 5 4 20, 5 3 15, 8 3 24 ಆಗುತ್ತೆ. ಬಿ ಮತ್ತು ಸಿ ಅವರ ಹಂಚಿಕೆ ವ್ಯತ್ಯಾಸ, ಇದರ ವ್ಯತ್ಯಾಸ ಎಷ್ಟು ಕೊಟ್ಟಾನ 312 ಕೊಟ್ಟಾನ. ಎಷ್ಟಾಗತ್ತೆ ಬಿ ಮತ್ತು ಸಿ ಎಷ್ಟು ವ್ಯತ್ಯಾಸ 4 ಆಗತ್ತೆ. ಇದ್ರ ಎಷ್ಟು ಕೊಟ್ಟಾನ 312 ಕೊಟ್ಟಾನ. ಹಂಗಾರೆ ಟೋಟಲ್ ಮೊತ್ತ ಎಷ್ಟಾಗತ್ತೆ ಇಲ್ಲಿ 478 ಆಗುತ್ತೆ. ಟೋಟಲ್ 20 15 ಇವ್ರ ಸಮ್ ಎಷ್ಟಾಗತ್ತೆ ಟೋಟಲ್ ಸಮ್ 59 ಆಗುತ್ತೆ. 59 ಇಂಟು 78 ಮಾಡಿದ್ರೆ ಎಷ್ಟಾಗುತ್ತೆ 4602 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ. ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಬ್ಬ ಅಂಗಡಿಯವನು 2 ವಿಧ ಚಹಾ ಮಿಶ್ರಣ ಮಾಡ್ತಾನೆ. ಒಂದರ ಬೆಲೆ ಕಿಲೋಗ್ರಾಮಿಗೆ 320, ಇನ್ನೊಂದರ ಬೆಲೆ 240. ಅವುಗಳನ್ನ 9:11 ರೂಪಾಯಿ ಮಿಶ್ರಣ ಮಾಡ್ತಾನೆ. ಮತ್ತು ಆ ಮಿಶ್ರಣನ ಕಿಲೋಗ್ರಾಮ್ 325.68 ರೂಪಾಯಿಗೆ ಮಾರಿದ್ರೆ ಅವ್ನ ಲಾಭ ಏನಕತ್ತೆ ಅಂತ ಹೇಳಿದ್ರೆ, ಮಿಶ್ರಣದ ಕಾಸ್ಟ್ ಪ್ರೈಸ್ ಏನಕತ್ತೆ ಇಲ್ಲಿ ಟೋಟಲ್ ಒಂದನೇದು 9 ಐತಿ. ಅಂದ್ರೆ 9 ಇಂಟು 320 ಪ್ಲಸ್ ಎರಡನೇದು 240 ಇಂಟು 11. ಟೋಟಲ್ ಎಷ್ಟಾಗತ್ತೆ ಇದು 9 ಪ್ಲಸ್ 11 ಅಂದ್ರೆ 20 ಆಗುತ್ತೆ. ಇದು 2880 ಪ್ಲಸ್ 2640 ಡಿವೈಡೆಡ್ ಬೈ 20 ಆಗತ್ತೆ. ಎಷ್ಟಾಗತ್ತೆ ಇದು 5520 ಡಿವೈಡೆಡ್ ಬೈ 20 ಕೊಟ್ಟು 276 ರೂಪಾಯಿ ಮಿಶ್ರಣದಾಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾನ ಅದರದ್ದು 325.68. ಇಲ್ಲಿ ಎಷ್ಟು ಲಾಭ ಆಯ್ತು ಇಲ್ಲಿ 49.68 ರೂಪಾಯಿ ಪ್ರಾಫಿಟ್ ಆಗತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 49.68 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟೈತಿ 276 ಇಂಟು 100. ಎಷ್ಟಾಗತ್ತೆ ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ 15% ಬರ್ತೈತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ. ಪೈಪ್ ಒಂದು ಟ್ಯಾಂಕ್ನ 15 ಗಂಟೆಗಳಲ್ಲಿ ಖಾಲಿ ಮಾಡ್ತೈತಿ. ಅಂದ್ರೆ ಇದು ಮೈನಸ್ ಆಕೈತಿ 15. ಮತ್ತು ಪೈಪ್ ಬಿ ಅದೇ ಟ್ಯಾಂಕನ್ನು 18 ಗಂಟೆಗಳಲ್ಲಿ ಖಾಲಿ ಮಾಡ್ತೈತಿ. ಬಿನೂ ಖಾಲಿ ಮಾಡೋದು, ಇದು ಮೈನಸ್ ಆಕೈತಿ, ಇದು 18. ಪೈಪ್ ಸಿ ಒಬ್ಬನೇ ಈ ಟ್ಯಾಂಕ್ನ 6 ಗಂಟೆಯಲ್ಲಿ ತುಂಬುತ್ತೆ. ಅಂದ್ರೆ ಸಿ 6 ಗಂಟೆಯಲ್ಲಿ ತುಂಬುದು, ಎ ಮತ್ತು ಬಿ ಖಾಲಿ ಮಾಡೋದು. ಎಲ್ ಸಿ ಎಮ್ ಎಷ್ಟಾಗತ್ತೆ ಇದ್ರದ್ದು 90 ಆಕೈತಿ. 15 6 8, 18 5 6 15 ಆಗುತ್ತೆ. ಇದು 2 ಮೈನಸ್ 11 ಆಕೈತಿ. ಇದು ಪ್ಲಸ್ 15. ಎಲ್ ಸಿ ಇದು ಎಷ್ಟಾಗುತ್ತೆ ಎಫಿಷಿಯನ್ಸಿ ಟೋಟಲ್ 3 ಮಂದಿ ಸೇರಿ 4 ಆಕೈತಿ. 3 ಪೈಪ್ಗಳನ್ನು ಒಂದೇ ಸಮಯ ತರಿಲ್ಲ ಆದ್ರೆ ಟ್ಯಾಂಕ್ನ 2/3 ಭಾಗ ತುಂಬಕ್ಕೆ ಎಷ್ಟು ಟೈಮ್ ಬೇಕಂತ ಕೇಳಿದ್ರೆ 90/4 ಇಂಟು 2/3 ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 2 2 3 2 6 6 15 90. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಕೈತಿ. ನೋಡ್ರಿ 2 ವಸ್ತು ಎ ಮತ್ತು ಬಿ ಊರ್ದು ಕಾಸ್ಟ್ ಪ್ರೈಸ್ ರೇಷಿಯೋ ಕೊಟ್ಟಾನ 5:4 ಅಂತಂದು. ನೋಡ್ರಿ ಇದು ಎ ಇದು ಬಿ ಕಾಸ್ಟ್ ಪ್ರೈಸ್ ಏನೈತಿ 5:4 ಕೊಟ್ಟಾನ. 2ಕ್ಕೂ 0 ಕೊಂತಾನ 50:40 ಆಕೈತಿ. ಈ ವಸ್ತುಗಳನ್ನ ಮಾರುವ ಅಂಗಡಿಯವನು ಎ 10 ರೂಪಾಯಿ ಲಾಭಕ್ಕೆ ಮಾರ್ತಾನ. ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟೈತಿ ಇಲ್ಲಿ 10%. 10% ವ್ಯಾಲ್ಯೂ 1/10 ಆಗುತ್ತೆ. ಪ್ರಾಫಿಟ್ 11/10. ಇಲ್ಲಿ 10 ವ್ಯಾಲ್ಯೂ ಎಷ್ಟೈತಿ 50 ಐತಿ. 10 5 50 ಆಗತ್ತೆ. ಇದರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಎದು 55 ಆಗತ್ತೆ. ಮತ್ತು ಬಿ 20% ಪ್ರಾಫಿಟಿಗೆ ಮಾರ್ತಾನೆ. ಈ ಒಂದು 20% ಫ್ರಾಕ್ಷನ್ ಏನಾಗತ್ತೆ 1/5 ಆಗತ್ತೆ. ಅಂದ್ರೆ 6/5 ಆಗತ್ತೆ. 5 ವ್ಯಾಲ್ಯೂ ಎಷ್ಟು ಕೊಡ್ತಿ 8 ಐತಿ. 6 ವ್ಯಾಲ್ಯೂ ಆಗತ್ತೆ 48 ಆಗತ್ತೆ ಸೆಲ್ಲಿಂಗ್ ಪ್ರೈಸ್. ಹಂಗಾರ ಮಾರಾಟ ಬೆಲೆಗಳ ನಡುವಿನ ವ್ಯತ್ಯಾಸ 560. 55 ಮತ್ತು 48 ವ್ಯತ್ಯಾಸ ಎಷ್ಟೈತಿ 7 ವ್ಯಾಲ್ಯೂ ಎಷ್ಟು ಕೊಟ್ಟನ 560. ಹಂಗಾದ್ರೆ ಎ ಮತ್ತು ಬಿ ಕಾಸ್ಟ್ ಪ್ರೈಸ್ ಏನಾಗತ್ತೆ ಅಂತ ಕೇಳಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟೈತಿ ರೇಷಿಯೋ 50 ಪ್ಲಸ್ 40 ಆಗುತ್ತೆ. ಇದು 780 ಇಂಟು 80 ಮಾಡಿದ್ರೆ 90 ಇಂಟು 80 ಎಷ್ಟಾಗುತ್ತೆ 7200 ರೂಪಾಯಿ ಕಾಸ್ಟ್ ಪ್ರೈಸ್ ಆಗತ್ತೆ. ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. ಒಂದು ನಿರ್ದಿಷ್ಟ ಮತ್ತು ಸರಳ ಬಡ್ಡಿಯಲ್ಲಿ ವರ್ಷಕ್ಕೆ 7.5% ದರದಲ್ಲಿ 3 ವರ್ಷ 4 ತಿಂಗಳಿಗೆ ಅಮೌಂಟ್ 4900 ಆಕತಿ. ಇದು 3 ವರ್ಷ 4 ತಿಂಗಳಿಗೆ ಏನಾಕತಿ ಇದು ಟೋಟಲ್ ಇಯರ್ 10/3 ಇಯರ್ ಆಕತಿ. ಇಲ್ಲಿ 1 ವರ್ಷಕ್ಕೆ ರೇಟ್ 7.5% ಕೊಟ್ಟನ. 10/3 ವರ್ಷಕ್ಕೆ ಎಷ್ಟಾಗತ್ತೆ ಇದು ಇಂಟು 3 ಮಾಡಿದ್ರೆ ರೇಟ್ ಎಷ್ಟಾಗುತ್ತೆ 25% ಆಕತಿ. ಇದು 25% ಫ್ರಾಕ್ಷನ್ ಏನಾಗತ್ತೆ 1/4 ಆಕತಿ. ಈ 1/4 ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗತ್ತೆ ಪ್ರಿನ್ಸಿಪಲ್ ಹಾಕಿದ್ರೆ ಅಮೌಂಟ್ ಒಂದು ಜಾಸ್ತಿ 5 ಆಗತ್ತೆ. ಇಲ್ಲಿ 5 ವ್ಯಾಲ್ಯೂ ಎಷ್ಟು ಕೊಟ್ಟಾನ 4900 ಕೊಟ್ಟಾನ. ಅಂದ್ರೆ 980. ಪ್ರಿನ್ಸಿಪಲ್ ಎಷ್ಟಾಗತ್ತೆ 900 4ಕ್ಕೆ 980 ಮಾಡಿದ್ರೆ 3920 ರೂಪಾಯಿ ಪ್ರಿನ್ಸಿಪಲ್ ಆಕತಿ. ಈ ಪ್ರಿನ್ಸಿಪಲ್ನ 8% ಬಡ್ಡಿ ದರದಲ್ಲಿ ಇದೇನ್ರಿ ಇದು 15/4 ಇಯರ್ಗೆ ಸಿಂಪಲ್ ಇಂಟ್ರೆಸ್ಟ್ ಏನಾಕತ್ತೆ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 3920 ಇಂಟು 15/4 ಇಂಟು 8/100 ಆಕತಿ. ಅಂದ್ರೆ 1176 ಆಕತಿ ಸಿಂಪಲ್ ಇಂಟ್ರೆಸ್ಟ್.
ನಮ್ಗೆ ಅಮೌಂಟ್ ಏನಾಗುತ್ತೆ ಅಂತ ಕೇಳಿದ್ರೆ ಅಮೌಂಟ್ ಈಸ್ ಈಕ್ವಲ್ ಟು 3,920 ಪ್ಲಸ್ 1176 ಈಸ್ ಈಕ್ವಲ್ ಟು 5,096 ರೂಪಾಯಿ ಅಮೌಂಟ್ ಆಗತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಒಬ್ಬ ವ್ಯಕ್ತಿ ರೂಪಾಯಿ 8,000 ಒಂದೂವರೆ ವರ್ಷ ಅವಧಿಗೆ ಒಂದು ಠೇವಣಿಯಲ್ಲಿ ಹೂಡಿಕೆ ಮಾಡ್ತಾನೆ. ಇದಕ್ಕೆ 10% ದರದಲ್ಲಿ ಅರ್ಧ ವಾರ್ಷಿಕ ಕಂಪೌಂಡ್ ಇಂಟ್ರೆಸ್ಟ್ನಾಗ ಅವನಿಗೆ ಲಭಿಸುವ ಬಡ್ಡಿ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಒಂದೂವರೆ ವರ್ಷಕ್ಕೆ ಎಷ್ಟು ತಿಂಗಳು ಇರ್ತಾವೆ? ಟೋಟಲ್ 18 ತಿಂಗಳು ಇರ್ತಾವೆ. ಇದನ್ನ ಬಡ್ಡಿ 6 ತಿಂಗಳಿಗೆ ಮಾಡಿದ್ರೆ 3 ಸಲ ಬಡ್ಡಿ ಇದಾಗುತ್ತೆ. ಅಂದ್ರೆ 10% ಇಂಟು 6/12 ಮಾಡಿದ್ರೆ ಎಷ್ಟಾಗುತ್ತೆ? 6×12 5%. 6 ತಿಂಗಳು ಒಂದು ಬಡ್ಡಿ ಇದಾಗುತ್ತೆ, ರೇಟ್ ಆಗುತ್ತೆ ನೋಡ್ರಿ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ ಇಲ್ಲಿ 5% 1/20 ಆಗುತ್ತೆ. 20ರಿಂದ 21 3 ಸಲ ಆಗುತ್ತೆ. 6 ತಿಂಗಳಿಗೆ ಒಂದು ಅಂದ್ರೆ 20ರಿಂದ 21 20ರದ್ದು ಇದೆ ಅಷ್ಟೊತ್ತೆ 8,000 ಆಗುತ್ತೆ. ಇದು 9,261 ಆಗುತ್ತೆ. 8,000 ವ್ಯಾಲ್ಯೂ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾನ? 8,000 ಕೊಟ್ಟಾನ. ಕಂಪೌಂಡ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಎಷ್ಟು ಬರ್ತೈತಿ? 1,261 ಬರ್ತೈತಿ. ಅಂದ್ರೆ ಒಂದೇ 1,261 ಆಕತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ. ಒಂದು ಗುಂಪಿನಲ್ಲಿ 35 ವಿದ್ಯಾರ್ಥಿಗಳ ಸರಾಸರಿ ಎತ್ತರ 156 ಐತಿ. 35 ಇಂಟು 156 ಮಾಡಿದ್ರೆ ಎಷ್ಟಾಗುತ್ತೆ? 5,460 ಆಗತ್ತೆ. ಆಗಿದೆ 154.5 ಸೆಂಟಿಮೀಟರ್ ವಿದ್ಯಾರ್ಥಿಗಳು ಗುಂಪನ್ನು ಬಿಡ್ತಾರೆ. ಬಿಟ್ಟವ್ರದ್ದು ಏನಾಗತ್ತೆ ಇಲ್ಲಿ 154.5 ಇಂಟು 8 1,236 ಇವರು ಬಿಟ್ಟು ಹೋಗ್ತಾರ. ಆಮೇಲೆ ಸರಾಸರಿ ಎತ್ತರ 158 ಸೆಂಟಿಮೀಟರ್ 13 ವಿದ್ಯಾರ್ಥಿಗಳು ಗುಂಪಿಗೆ ಸೇರ್ತಾರೆ. 158 ಇಂಟು 13 ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ 2,054 ಆಗತ್ತೆ. ಇವರು ಬಿಟ್ಟು ಹೋಗ್ತಾರ, ಇವ್ರು ಬಂದು ಕೂಡ್ಕೊಂತಾನ. ಅಂದ್ರೆ ನೋಡ್ರಿ ಇಲ್ಲಿ 5,460ರಾಗ 1,236 ಕಳಿಬೇಕು ಪ್ಲಸ್ 2,054 ಕೂಡಿಸ್ಬೇಕು. ಒಂದಕ್ಕೆ ಎಷ್ಟು ಜನ ಇದ್ರು? 35 ಜನ ಇದ್ರು. 8 ಮಂದಿ ಬಿಟ್ಟು ಹೋಗ್ತಾರ, ಒಳ್ಳೆ 13 ಮಂದಿ ಕೂಡ್ತಾರೆ ಬಂದು. ಅಂದ್ರೆ ಎಷ್ಟಾಯ್ತಿಲ್ಲ 6,278/40 ಆಗತ್ತೆ. ಅಂದ್ರೆ 156.95 ಆಕತಿ ಎವರೇಜ್. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಒಂದು ರೈಲು ಗಂಟೆ 108 km/h ವೇಗದಲ್ಲಿ ಸಂಚರಿಸುತ್ತದೆ ಮತ್ತು ಇನ್ನೊಂದು ರೈಲು 25 m/h ವೇಗದಲ್ಲಿ ಹೊಂಟೈತೆ. ಹಂಗಾರ ಮೊದಲನೇ ರೈಲಿನ ವೇಗ ಮತ್ತು ಎರಡನೇ ರೈಲಿನ ವೇಗ ಅನುಪಾತ ಏನು ಅನ್ಕೊಟ್ರೆ ಮೊದಲೇದು 108 km/h ಐತಿ. ಎರಡನೇದು 25 km/hಗೆ ಕನ್ವರ್ಟ್ ಮಾಡಕ್ಕೆ 18/5 ಮಾಡ್ತೈತಿ. 5 1 5 5 25 ಆಕತಿ. 108/90 ಆಕತಿ. ಇದೇನಾಗುತ್ತೆ 9 1 9 9 2 2 6 2 5 6/5 ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆಕತಿ. ರೂಪಾಯಿ 176 1:4:6 ಅಂತಲ್ಲಿ ಹಂಚಾರ. ಅಂದ್ರೆ 1:4:6 ಟೋಟಲ್ ಸಮ್ ಎಷ್ಟಾಗತ್ತೆ? 11. 11 ವ್ಯಾಲ್ಯೂ ಎಷ್ಟೈತಿ? 176. ಎಷ್ಟೇ 11 16 176 ಆಗುತ್ತೆ. ಮತ್ತು ಹಂಚಿಕೆ ದೊಡ್ಡ ಹಂಚಿಕೆ ಮತ್ತು ಚಿಕ್ಕ ಹಂಚಿಕೆ ನಡುವಿನ ವ್ಯತ್ಯಾಸ ಏನಾಗುತ್ತೆ ಅಂತ ಕೇಳಿದ್ರೆ 6 ಮತ್ತು 1ರ ವ್ಯತ್ಯಾಸ ಏನಾಗತ್ತೆ? 5. 5 ಇಂಟು 16 ಮಾಡಿದ್ರೆ ಎಷ್ಟು ಬರುತ್ತೆ? 80 ಬರ್ತೈತಿ. ಅಂದ್ರೆ ಆಪ್ಷನ್ ಎ ಇಲ್ಲೇ ನಮಗೆ ಕರೆಕ್ಟ್ ಆಗತ್ತೆ. ಒಂದು ವಸ್ತುವಿನ ಮಾರ್ಕ್ ಪ್ರೈಸ್ 760 ರೂಪಾಯಿ ಐತಿ. ಮತ್ತು ಅದನ್ನು ಆಫರ್ ವೇಳೆ ಅದನ್ನು 722ಕ್ಕೆ ಮಾರ್ತಾರೆ. ಹಂಗಾರೆ ಆ ವಸ್ತುವಿನ ಡಿಸ್ಕೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 760 ಮೈನಸ್ 722 ಮಾಡಿದ್ರೆ ಎಷ್ಟು ಬರ್ತೈತಿ? ಇಲ್ಲಿ 38 ಬರ್ತೈತಿ. ಡಿಸ್ಕೌಂಟ್ ಏನಾಗತ್ತೆ? 38/760 ಇಂಟು 100 ಆಕತಿ. 0 0 38 2 5% ಏನಾಕತಿ ಇಲ್ಲಿ ಡಿಸ್ಕೌಂಟ್ ಆಕತಿ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಕತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನು ಮಾರಾಟ ಮಾಡುವಾಗ ಅದರ ಮುದ್ರಿತ ಬೆಲೆಗೆ 12% ಡಿಸ್ಕೌಂಟ್ ನೀಡ್ತಾನೆ. ನಂತರ 1,716 ರೂಪಾಯಿಗೆ ಮಾರ್ತಾನೆ. ಅಂದ್ರೆ ಮಾರ್ಕ್ ಪ್ರೈಸ್ ನೋಡ್ರಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗತ್ತೆ. ಸೆಲ್ಲಿಂಗ್ ಪ್ರೈಸ್ ಏನು ಕೊಟ್ಟರು? 1,716 ಕೊಟ್ಟನ. ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ 12 ಐತಿ. 100 12 ಹೋದ್ರೆ ಉಳಿದಿದ್ದು 88/100 ಆಕತಿ. ಮಾರ್ಕ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ? ಮಾರ್ಕ್ ಪ್ರೈಸ್ 1950 ಆಕತಿ. ಯಾವುದೇ ಡಿಸ್ಕೌಂಟ್ ನೀಡಲಾರ ಇದು ಮಾಡಿದ ಅಂದ್ರೆ ಅವಾಗ 25% ಪ್ರಾಫಿಟ್ ಆಕತಿ. ಹಂಗಾದ್ರೆ ಒಂದು ಕಾಸ್ಟ್ ಪ್ರೈಸ್ ಏನಾಗುತ್ತೆ ಅಂತ ಕೇಳಿದ್ರೆ 25 ಫ್ರಾಕ್ಷನ್ ಏನಾಗತ್ತೆ ಇಲ್ಲಿ 1/4 ಆಕತಿ. ಅಂದ್ರೆ ಏನಾಗುತ್ತೆ ಇಲ್ಲಿ 5/4 ಆಕತಿ. ಈ 5ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 1950 ಕೊಟ್ಟಾನ. 4ರ ವ್ಯಾಲ್ಯೂ ಎಷ್ಟಾಗತ್ತೆ? ಇದು 390 ಮಲ್ಟಿಪ್ಲೈ ಆಕತಿ. ಇದು ಕಾಸ್ಟ್ ಪ್ರೈಸ್ ಎಷ್ಟು ಬರ್ತದೆ? 1,560 ಬರ್ತದೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಕತಿ. ಒಂದು ಮತ್ತು 10% ವಾರ್ಷಿಕ ದರದಲ್ಲಿ 3 ವರ್ಷಗಳಲ್ಲಿ ರೂಪಾಯಿ 6,655 ಆಕತಿ. ಅದೇ ಮೊತ್ತವು ಹಿಂದಿನ ದರದ 1.5 ಪಟ್ಟು ದರದಲ್ಲಿ 2 ವರ್ಷ ಸಂಯುಕ್ತ ಬಡ್ಡಿಯಲ್ಲಿ ಎಷ್ಟು ರೂಪಾಯಿ ಆಗುತ್ತದೆ? ವಾರ್ಷಿಕ ಬಡ್ಡಿ ಲೆಕ್ಕಿಸಿದೆ ಅಂತ ಕೇಳಿದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಏನಾಕತ್ತೆ ಅಂತ ಕೇಳಿದ್ರೆ 10% ಅಂದ್ರೆ ಏನಾಕತ್ತೆ ಇಲ್ಲಿ 1/10 ಆಕತಿ. 10ರಿಂದ 11 ಏನಿದೆ ಪ್ರಿನ್ಸಿಪಲ್ ಟು ಅಮೌಂಟ್ ಆಕತಿ. ಒಂದನೇ ಕೇಸ್ ವರ್ಷ 3 ವರ್ಷ ಕೊಟ್ಟಾನ, 3 ಸಲ ಇದು ಮಾಡ್ಬೇಕು. ಇದು 1000, ಇದು 1,331 ಆಕತಿ. ಇಲ್ಲಿ ಅಮೌಂಟ್ ಕೊಟ್ಟಾನ ಎಷ್ಟಾಗತ್ತೆ? ಇಲ್ಲಿ
6,655 ಆಗತ್ತೆ. ಅಂದ್ರೆ ಇಂಟು 5 ಮಾಡಿದ್ರೆ ಪ್ರಿನ್ಸಿಪಲ್ ಎಷ್ಟಾಗತ್ತೆ? ಇಂಟು 5 ಮಾಡಿದ್ರೆ ಪ್ರಿನ್ಸಿಪಲ್ ಬರುತ್ತೆ 5,000 ಬರುತ್ತೆ. ಇಲ್ಲಿ ರೇಟ್ ನೋಡ್ರಿ 1.5% ಅನ್ನೋ ಕೊಟ್ಟರು. 1.5 ಇಂಟು 10 ಮಾಡಿದ್ರು 1 ಲಕ್ಷ 10% ಐತಿ. ಅಂದ್ರೆ ರೇಟ್ 15 ಆಗುತ್ತೆ. ಆಮೇಲೆ ಇದು ಏನಾಗತ್ತ? ಇದನ್ನ ಫ್ರಾಕ್ಷನ್ ಡಿವೈಡ್ ಬೈ 100 ಮಾಡಿದ್ರೆ 3/20 ಆಗತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ? ಇದು 20 ರಿಂದ ಇದು 23, 2 ವರ್ಷ ಕೊಟ್ಟಾನ. ಇದು 400, ಇದು 529 ಆಗತ್ತೆ. 400 ವ್ಯಾಲ್ಯೂ ಅನ್ನು ಕೊಟ್ಟಾನ, ಇಲ್ಲಿ 5,000 ಬಂದೈತಿ. ಅಂದ್ರೆ 12.5 ನಮಗೇನು ಬೇಕಾದ್ರೆ ನಾವು ಕಂಪೌಂಡ್ ಇಂಟ್ರೆಸ್ಟ್ ಕೇಳಿನ 129 ಇಂಟು 12.5 ಮಾಡಿದ್ರೆ ಎಷ್ಟು ಬರ್ತೈತಿ? 1612.5 ಬರ್ತೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತ್ತೆ. ಒಂದು ಬದಿ 8 ಸೆಂಟಿಮೀಟರ್ ಇರುವ 4 ಘನಗಳನ್ನು ಸರಿಯಾಗಿ ಸೇರ್ಸ್ಯಾರ. ಅಂದ್ರೆ ಈ ಟೈಪ್ ಇದ್ದಿದ್ದನ್ನ 4 ಬಾಜು ಇಟ್ಟು ಸೇರ್ಸ್ಯಾರ. ಅಂದ್ರೆ ಲೆಂತ್ ಎಷ್ಟಾಗತ್ತೆ? ಇಲ್ಲಿ ಒಂದರದ್ದು 8, ಇದ್ರದ್ದು 8, ಇದ್ರದ್ದು 8, ಟೋಟಲ್ ಎಷ್ಟಾಗತ್ತೆ? ಇಲ್ಲಿ 32 ಆಗತ್ತೆ. ಇದ್ರದ್ದು ಬ್ರೆಡ್ 8 ಇರ್ತೈತಿ, ಹೈಟುನು 8 ಇರ್ತೈತಿ. ಹಂಗಾರೆ ನಮ್ಮ ಟೋಟಲ್ ಸರ್ಫೇಸ್ ಏರಿಯಾ ಏನಾಗತ್ತೆ ಅಂತ ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2 ಇಂಟು ಎಲ್ ಬಿ ಪ್ಲಸ್ ಬ್ರೆಡ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಎಲ್ ಆಗುತ್ತೆ. 2 ಇಂಟು ಲೆಂತ್ 32 ಇಂಟು 8 ಪ್ಲಸ್ 8 ಇಂಟು 8 ಪ್ಲಸ್ 8 ಇಂಟು 32 ಆಗುತ್ತೆ. 2 ಇಂಟು 256 ಪ್ಲಸ್ 64 ಪ್ಲಸ್ 256 ಆಗುತ್ತೆ. 2 ಇಂಟು 576 ಈಸ್ ಈಕ್ವಲ್ ಟು 1152 ಟೋಟಲ್ ಸರ್ಫೇಸ್ ಏರಿಯಾ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಒಂದು ತರಗತಿ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 16.8 ವರ್ಷಗಳಾಗಿದೆ. ಆ ತರಗತಿ ಹುಡುಗರ ಸರಾಸರಿ ವಯಸ್ಸು 18.4 ಆಗೈತಿ. ಮತ್ತು ಹುಡುಗಿಯರ ಸರಾಸರಿ ವಯಸ್ಸು 16.4 ಆಗೈತಿ. ಹಂಗತ್ತ ತರಗತಿ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ ಅನುಪಾತ ಏನಾಗುತ್ತೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಟೋಟಲ್ ಬಾಯ್ಸ್ ಪ್ಲಸ್ ಗರ್ಲ್ಸ್ ಏನೈತಿ? ಇಲ್ಲಿ ಟೋಟಲ್ ಎವರೇಜ್ 16.8 ಐತಿ. ಈಸ್ ಈಕ್ವಲ್ ಟು ಬರೀ ಬಾಯ್ಸ್ ಎಷ್ಟು ಕೊಟ್ಟಾನ? 18.4 ಕೊಟ್ಟಾನ. ಗರ್ಲ್ಸ್ ಎಷ್ಟು ಕೊಟ್ಟಾನ? 16.4 ಕೊಟ್ಟಾನ. ಇದು 16.8 ಬಾಯ್ಸ್ ಪ್ಲಸ್ 16.8 ಗರ್ಲ್ಸ್ ಈಸ್ ಈಕ್ವಲ್ ಟು ಬಾಯ್ಸ್ 18.4 ಪ್ಲಸ್ ಗರ್ಲ್ಸ್ ಇಂಟು 16.4 ಆಗುತ್ತೆ. ಇಲ್ಲಿ ಗರ್ಲ್ಸ್ ಇದು ಈ ಮೈನಸ್ ಆಗುತ್ತೆ, ಇದು ಮೈನಸ್ ಈಚೆಗೆ ಬಂದು ಮೈನಸ್ ಆಗುತ್ತೆ. 0.4 ಗರ್ಲ್ಸ್ ಈಸ್ ಈಕ್ವಲ್ ಟು 1.6 ಬಾಯ್ಸ್ ಆಗುತ್ತೆ. ಬಾಯ್ಸ್ ರೇಷಿಯೋ ಗರ್ಲ್ಸ್ ಏನಾಗುತ್ತೆ ಅಂತ ಕೇಳಿ ನಮಗೆ ಇದೇನಾಗುತ್ತೆ? 0.4 ಡಿವೈಡೆಡ್ ಬೈ 1.6 ಆಗುತ್ತೆ. ಅಂದ್ರೆ 1/4. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸುಗಳ ಅನುಪಾತ 4:5 ಐತಿ. ಅಂದ್ರೆ ಎ ರೇಷಿಯೋ ಬಿ ಏನೈತಿ? ಇಲ್ಲಿ ಪ್ರೆಸೆಂಟ್ 4:5 ಐತಿ. 10 ವರ್ಷಗಳ ನಂತರ ಅಂದ್ರೆ ಪ್ಲಸ್ 10 ವರ್ಷ, ಇದ್ರದ್ದು ಪ್ಲಸ್ 10 ವರ್ಷ, ಅವ್ರ ವಯಸ್ಸಿನ ಅನುಪಾತ 5:6 ಆಗೈತಿ. ಹಂಗಾರ ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸಿನ ನಡುವಿನ ವ್ಯತ್ಯಾಸ ಏನಂತ ಕೇಳಿದ್ರೆ ಇವ್ ಎರಡರದ್ದು ಡಿಫ್ರೆನ್ಸ್ ಎಷ್ಟು ಜಾಸ್ತಿ ಆಗೈತಿ? ಇವ್ ಎರಡರ ನಡುವರ್ಕು 1 ಜಾಸ್ತಿ ಆಗೈತಿ. ಈ ಜಾಸ್ತಿ ಆಗಿರೋದು ವಯಸ್ಸು ಎಷ್ಟು ಕೊಟ್ಟಾನ? 10 ವರ್ಷ ಕೊಟ್ಟಾನ. ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಎಷ್ಟೈತಿ? ಇವ್ ಎರಡರದ್ದು 1 ಐತಿ. ಅಂದ್ರೆ ಅವ್ರದ್ದು ಪ್ರಸ್ತುತ ವಯಸ್ಸಿನ ಅನುಪಾತ ಎಷ್ಟು ಡಿಫ್ರೆನ್ಸ್ ಎಷ್ಟಾಗುತ್ತೆ? 10 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ. ಎರಡು ಸಂಖ್ಯೆಗಳು LCM ಮತ್ತು HCF ಕೊಟ್ರ 210 ಮತ್ತು 5 ಐತೆ. ಒಂದು ಸಂಖ್ಯೆ 330 ಆದ್ರೆ ಇನ್ನೊಂದು ಸಂಖ್ಯೆ ಏನಾಗುತ್ತೆ ಅಂತ ಕೊಟ್ರೆ LCM ಇಂಟು HCF ಈಸ್ ಈಕ್ವಲ್ ಟು ಎ ಇಂಟು ಬಿ ಆಗತ್ತೆ. ನೋಡ್ರಿ, 210 ಇಂಟು 5 ಈಸ್ ಈಕ್ವಲ್ ಟು 30 ಇಂಟು ಬಿ 0.037. ಒಂದು ಸಂಖ್ಯೆ ಏನಾಗತ್ತೆ? 35 ಆಕೈತಿ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೋಡ್ರಿ, ಹನಿ ಮತ್ತು ಜುನ್ನು ಅನ್ನೋರು ಒಟ್ಟಿಗೆ ಒಂದು ಕೆಲಸನ 20 ದಿನದಾಗ ಮಾಡ್ತಾರ. ಅಂದ್ರೆ ಹನಿ ಪ್ಲಸ್ ಜುನ್ನು ಎಷ್ಟು ದಿನದಾಗ ಮಾಡ್ತಾರ? ಇವ್ರು 20 ದಿನದಾಗ ಮಾಡ್ತಾರ. ಓಣಿ 12 ದಿನ ಕಾಲ ಕೆಲಸ ಮಾಡಿದ ನಂತರ ಅಂದ್ರೆ 12 ದಿನ ಓಣಿ ಕೆಲಸ ಮಾಡಿದ್ರೆ ಉಳಿದ ಕೆಲಸ ನಾನು ನೋಡ್ರಿ, ಇಲ್ಲಿ ವರ್ಕ್ ಅಲೋನ್ ಇನ್ನು 36 ದಿವಸ ಯಾರು ಮಾಡ್ತಾರೆ? ಜುನ್ನು ಮಾಡ್ತಾರ. ಇದು ಕಂಟಿನ್ಯೂ ಕ್ವಶನ್ ಇಂಗ್ಲೀಷ್ನಾಗ ಇದ್ರಿ. ಇಲ್ಲಿ ಹಂಗಾರೆ ಇಬ್ರು ಇನ್ ಹೌ ಮೆನಿ ಡೇಸ್ ಜಮ್ಮು ಕ್ಯಾಂಪ್ ಫಿನಿಶ್ ದ ಹೋಲ್ ವರ್ಕ್ ಅಂತ ಒಬ್ಬರ ಜುನ್ನು ಅನ್ನೋರು ಎಷ್ಟು ದಿನ ಕೆಲಸ ಫುಲ್ ಕಂಪ್ಲೀಟ್ ಮಾಡ್ತಾರ ಅಂತ ಕೇಳಿದ್ರೆ ಇದು 20 ಇಂಟು ಹನಿ ಪ್ಲಸ್ ಜೆ ಇಂಟು 20 ಆಗತಿ. ಇದು 12H ಪ್ಲಸ್ ಜೆ ಇಂಟು 36. ಜೆ ಇಷ್ಟು ಕಡೆ ಕಳ್ಸೋಣ, H ಇಷ್ಟು ಕಡೆ ಕಳ್ಸಿದ್ರೆ 8H ಇಸ್ ಈಕ್ವಲ್ ಟು 16 ಜೆ ಆಗುತ್ತೆ. H ಬೈ ಜೆ ಏನಾಗುತ್ತೆ? 2/1 ಆಗತ್ತೆ. ಟೋಟಲ್ ವರ್ಕ್ ಏನಾಗತ್ತೆ? 2 ಮತ್ತು 1 ರೇಷಿಯೋ ಇದ್ರಾಗ ಹಾಕಿದ್ವಿ ಅಂದ್ರೆ 2 + 1 ಇಂಟು 20 ಆದ್ರೆ ಟೋಟಲ್ ವರ್ಕ್ ಏನೈತಿ? ಇಲ್ಲಿ 60 ಆಗತ್ತೆ. ಈ 60 ವರ್ಕ್ನ ಯಾರು ಮಾಡ್ಬೇಕ್ರಿ? ಇಲ್ಲಿ ಜುನ್ನೋನವ್ರು ಮಾಡ್ಬೇಕು. ಅವ್ರ ಎಫಿಷಿಯನ್ಸಿ ಎಷ್ಟು ಬಂದೈತಿ? 1 ಬಂದೈತಿ. 60/1 ಮಾಡಿದ್ರೆ ಎಷ್ಟು ಬರುತ್ತೆ? 60 ಬರುತ್ತೆ. ಅಂದ್ರೆ 60 ದಿವಸ ತೊಗೊಂತಾರೆ. ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಾಗ ಬರಾಕತ್ತವು. ಅವುಗಳ ವೇಗ ಒಂದು 48 ಐತಿ, ಒಂದು 52 km/h ಐತಿ. ಅವು ಎರಡು ಪರಸ್ಪರ 27 ಸಂಖ್ಯೆನಾಗ ಕ್ರಾಸ್ ಮಾಡ್ತು. ಒಂದು ರೈಲಿನ ಉದ್ದ 350 ಮೀಟರ್ ಕೊಟ್ಟರೆ, ಇನ್ನೊಂದು ರೈಲಿನ ವಿದ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಟ್ರೈನ್ ಅಪೋಸಿಟ್ ಡೈರೆಕ್ಷನ್ ಬರುವಾಗ ಅವಕ್ಕ ಸ್ಪೀಡ್ ಕೂಡಿಸ್ಕೋಬೇಕಾಗತ್ತೆ. ಅಂದ್ರೆ
48 ಪ್ಲಸ್ 52 ಎಷ್ಟಾಯ್ತು ಇದು 100 ಆಕತಿ. ಇದನ್ನ ಕಿಲೋಮೀಟರ್ ಪರ್ ಅವರ್ ಮಾಡಕ್ಕೆ ಕಿಲೋಮೀಟರ್ ಪರ್ ಅವರ್ ಕೊಟ್ರೆ ಮೀಟರ್ ಪರ್ ಸಂಖ್ಯೆಯೊಂದಿಗೆ 5/18 ಮಲ್ಟಿಪ್ಲೈ ಮಾಡಬೇಕು. ಸ್ಪೀಡ್ ಏನಿರುತ್ತೆ 500/18 ಆಗ್ತಿದೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಒಂದರದ್ದು 350 ಮೀಟರ್ ಕೊಟ್ಟರೆ ಇನ್ನೊಂದರದ್ದು ಏನಾಕತಿ ಎಕ್ಸ್ ಆಕತಿ. ಸ್ಪೀಡ್ ಎಷ್ಟಾಯ್ತು ಇಲ್ಲಿ 500/18 ಆಯ್ತು. ಇಲ್ಲಿ ಟೈಮ್ ಸೆಕೆಂಡ್ 27 ಕೊಟ್ಟಾನ. 9 3 9 2 ಆಯ್ತು. ಇದು 2 ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 750 ಆಗುತ್ತೆ. ಈ ಸೈಡ್ 350 ಪ್ಲಸ್ ಎಕ್ಸ್ ಆಗುತ್ತೆ. 350 ಈ ಸೈಡ್ ಬಂದ್ರೆ ಏನಾಗುತ್ತೆ 750 ಮೈನಸ್ 350 ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 400. ಇನ್ನೊಂದು ಟ್ರೈನಿನ ಉದ್ದ 400 ಆಕತಿ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಕತಿ. ನೋಡ್ರಿ ಸರಿತಾ ಅನ್ನೋರು ಒಂದು ಎಕ್ಸಾಮ್ನಾಗ 720 ಅಂಕಗಳನ್ನ ಪಡಿತೀನಿ ಅಂತಂದು ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಅವರು 675 ಅಂಕಗಳು ಮಾತ್ರ ಪಡಿತಾರ. ಅವಳು ನಿರೀಕ್ಷಿಸಿದ ಅಂಕಗಳಿಂದ 5% ಕಡಿಮೆ ಅಂಕಗಳನ್ನು ತಗೊಂತಾರ. ಹಂಗಾರ 90% ಅಂಕಗಳು ಪಡೆಯಲು ಎಷ್ಟು ಮಾರ್ಕ್ಸ್ ಪಡಿಬೇಕಂತ ಅಂತಾರೆ. ಅವ್ರಿಗೆ ಎಕ್ಸ್ಪೆಕ್ಟ್ ಎಷ್ಟಿತ್ರಿ 720 ಇತ್ತು. ಆದ್ರೆ ಅವ್ರಿಗೆ ಬಂದಿದ್ದು ಎಷ್ಟು 675. ಇಲ್ಲಿ ಎಷ್ಟು ಕಮ್ಮಿ ಆತ್ರಿ ಇಲ್ಲಿ 45 ಕಮ್ಮಿ ಆಯ್ತು. ಇದ್ರ ವ್ಯಾಲ್ಯೂ ಪರ್ಸೆಂಟೇಜ್ ಎಷ್ಟು ಕೊಟ್ಟಾನ 5% ಕೊಟ್ಟಾನ. ಅದನ್ನ ಅಂದ್ರೆ ಟೋಟಲ್ ಎಷ್ಟು ಇರ್ತೈತಿ 100%. ಮಲ್ಟಿಪ್ಲೈ ಮಾಡೋಣ 25 ಸೈಡ್ 2 ಸೈಡ್ ಇದು ಎಷ್ಟಾಯ್ತು ಟೋಟಲ್ ಮಾರ್ಕ್ಸ್ 900 ಆಯ್ತು. ಇದಕ್ಕೆ ಅವರು 90% ಎಷ್ಟು ಆಕತಿ. ಇದಕ್ಕೆ 900 90% ಏನಾಯ್ತು ಇಲ್ಲಿ 810. ಅಂದ್ರೆ ಅವರು 90% 810 ಮಾರ್ಕ್ಸ್ನ ಪಡಿಬೇಕಾಗೈತಿ. ಆಪ್ಷನ್ ಡಿ ಕರೆಕ್ಟ್ ಆಕತಿ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.